ಸೊ ಎಲ್ಲರಿಗೂ ನಮಸ್ಕಾರ. ನಾನು ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ಇವತ್ತೆಲ್ಲಿದ್ದೀನಿ ಅಂದರೆ ಯಶವಂತಪುರ ಜಂಕ್ಷನಲ್ಲಿದೆ. ಯಶವಂತಪುರ ಜಂಕ್ಷನಲ್ಲಿ ಏನಕ್ಕಿದ್ದೀನಿ ಅಂದರೆ ನಾನು ಇವತ್ತು ಒಂದು ಜರ್ನಿನೂ ಮಾಡ್ತಾ ಇದ್ದೀನಿ ಮತ್ತು ಒಂದು ಫೇಮಸ್ ಟೆಂಪಲ್ಲು ಇದೆ ಒಂದು ಟಿಪ್ಟೂರಲ್ಲಿ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಅದು ಫೇಮಸ್ಸು ಅಂತ ಎಷ್ಟೋ ಜನ ಹೇಳಿದೆ, ಯಾಕಂದರೆ ಅಲ್ಲಿ ಚೌಡೇಶ್ವರಿ ಟೆಂಪಲ್ ಚೆನ್ನಾಗಿದೆ ಅಂತ ಎಷ್ಟೋ ಜನ ಹೇಳಿದರು. ಅದು ಒಂದ್ಸತಿ ನೋಡ್ಕೊಂಬರೋಣ, ಹಂಗೆ ನಿಮಗೂ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಇದೊಂಥರ ಟ್ರಾವೆಲ್ ಬ್ಲಾಗ್ ಇದ್ದಂಗೆ, ಟ್ರೈನ್ ಜರ್ನಿನೂ ಬರುತ್ತೆ, ಮಧ್ಯದಲ್ಲಿ ಈ ಥರ ಜರ್ನಿನೂ ಮಾಡಿಸ್ತೀನಿ. ಅದು ಎಲ್ಲಿದೆ ಅಂದರೆ ಒಂದು ತಿಪ್ಟೂರಲ್ಲಿದೆ. ತುಮಕೂರು ಡಿಸ್ಟ್ರಿಕ್ಟು ತಿಪ್ಟೂರು ತಾಲೂಕಲ್ಲಿ ಇದೆ. ಅಲ್ಲಿಂದ ಒಂದು ತಿಪ್ಟೂರಿಂದ ಒಂದು 7-8 ಮತ್ತು ಆ ತಿಪ್ಟೂರಿಗೆ ಯಾವ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂದರೆ 16579 ಯಶವಂತಪುರ ಶಿವಮೊಗ್ಗ ಟು ಒಂದು ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಲ್ಲಿ ಬೆಳಿಗ್ಗೆ 9:15ಕ್ಕೆ ಬಿಟ್ಟು ಅದೇ ದಿನ ಮಧ್ಯಾಹ್ನ 2:40ಕ್ಕೆಲ್ಲ ಶಿವಮೊಗ್ಗ ರೀಚ್ ಆಗ್ಬಿಡ್ತಾನೆ. ಮತ್ತು ಫುಲ್ ಟ್ರಾವೆಲ್ ಮಾಡ್ತಾಯಿಲ್ಲ, ಬರೀ ಟಿಪ್ಟೂರ್ವರೆಗೂ ಮಾಡ್ತಾ ಇರೋದು. ಅದೇ ನಮಗೆ ಟಿಪ್ಟೂರಿಗೆ ಫೇರ್ ಬಂದ್ಬಿಟ್ಟು 60 ರೂಪಾಯಿ ಒಬ್ಬರಿಗೆ. ನಾವು ಹೋಗ್ತಾಯಿರೋದು 2 ಜನ, ಒಟ್ಟು 120 ರೂಪಾಯಿ ಆಯಿತು ಟಿಕೆಟು. ನಾನು ಆ್ಯಕ್ಚುಲಿ ಇದು ಫುಲ್ ಟ್ರೈನ್ ಮಾಡಬೇಕು ನಾನು, ಯಾಕಂದರೆ ವೇಟಿಂಗಲ್ಲಿದೆ ನನ್ನ ಲಿಸ್ಟಲ್ಲಿ. ಅದು ಮಾಡಬೇಕು, ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ, ಯಾಕಂದರೆ ಕೆಲಸದ್ದು ಓಡಾಡ್ತಾ ಇರ್ತೀವಿ, ಟೈಮ್ ಸಿಗ್ತಾಯಿಲ್ಲ. ಅದರಿಂದ ನಾನು ಇದು ಮಾಡೋಕ್ಕಾಗ್ತಾಯಿಲ್ಲ. ನಾನು ಮುಂದೆ ಬರೋದ್ರಿಂದ ಫುಲ್ ಜರ್ನಿ ಮಾಡ್ತೀನಿ, ನಿಮಗೆ ಮುಂದೆ ಮತ್ತು ಇದು ನಾನು ಟಿಪ್ಟೂರು ಹೇಳಬೇಕು ಅಂದರೆ ಟಿಪ್ಟೂರು ದಾಸಿಘಟ್ಟ ದೇವಸ್ಥಾನ ಬರೋದು ತಿಪ್ಟೂರು ತಾಲೂಕು ತುಮಕೂರು ಡಿಸ್ಟ್ರಿಕ್ಟಲ್ಲಿ. ಅದು ಹೆಂಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಟಿಪ್ಟೂರಿಗೆ 140 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಮತ್ತು ದೇವಸ್ಥಾನಕ್ಕೆ 7-8 ಕಿಲೋಮೀಟರ್ ಆಗುತ್ತೆ. ಟಿಪ್ಟೂರಿಂದ ಒಳಗಡೆ ಹೋಗ್ಬೇಕು. ಅಲ್ಲಿಂದ ಆಟೋಗಳು ಸಿಗ್ತವೆ, ಆಟೋಗಳು, ಬಸ್ಗಳು, ಏನೇನು ಫೆಸಿಲಿಟೀಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಥರ ಟ್ರಾವೆಲ್ ಜರ್ನೀಸು ಮಾಡ್ತಾ ಇರ್ತೀನಿ, ಮತ್ತು ಟ್ರೈನ್ ಜರ್ನೀಸ್ ಅಂತ ನಿಮ್ಮ ಮುಂದೆ ಬಂದೇ ಬರುತ್ತೆ. ಮಧ್ಯದಲ್ಲಿ ಈ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ನಡೀರೋಣ. 9:05 ಆಗ್ತಾ ಬಂತು. ನಮ್ಮ ಟ್ರೈನ್ ಇರೋದು 9 ಗಂಟೆ 15 ನಿಮಿಷಕ್ಕೆ, 10 ನಿಮಿಷ ಟೈಮ್ ಇರೋದು. ಅದಕ್ಕೆ ಬೇಗ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಟ್ರೈನಿಗೆ ಯಾವ ಇಂಜಿನ್ ಇದೆ ಅಂದರೆ KGM WAP7 39276 ಅಪ್ ಟು ಶಿವಮೊಗ್ಗದವರೆಗೂ. ಯಾಕಂದರೆ ಶಿವಮೊಗ್ಗದವರೆಗೂ ಫುಲ್ಲು ಎಲೆಕ್ಟ್ರಿಫಿಕೇಷನ್ ಆಗಿರೋದ್ರಿಂದ ಫುಲ್ ಎಂಟು ಟ್ರಾವೆಲ್ ಆಗುತ್ತೆ ಶಿವಮೊಗ್ಗದವರೆಗೂ, ಶಿವಮೊಗ್ಗ ಟೌನ್ವರೆಗೂ. ಶಿವಮೊಗ್ಗ ಟೌನು ನಮ್ಮ ಜನರಲ್ ಕೋಚು ಎಷ್ಟು ಪ್ಯಾಕಲ್ಲಿದೆ ನೋಡಿ, ಫುಲ್ ಅಂದರೆ ಪ್ಯಾಕಲ್ಲಿದೆ. KGM WAP7 ಜೊತೆ ಬಂದಿದೆ ಬೀದರ್ ಯಶವಂತಪುರ ಎಕ್ಸ್ಪ್ರೆಸ್. ರೇಕ್ ಶೇರಿಂಗ್ ಇದೆ ಲಾತೂರ್ ಯಶವಂತಪುರ ಜೊತೆಗೆ. ಆ್ಯಕ್ಚುಲಿ ಇದು ಬೇಗನೆ ಬರಬೇಕಾಯಿತು, 1-2 ಅವರ್ ಏನೋ ಲೇಟಾಗಿ ಅರೈವ್ ಆಗ್ತಿದೆ ಯಶವಂತಪುರಿಗೆ. ಕಾಲಿಗೆ ಡಿಪಾರ್ಟ್ ಆಗ್ತಿದೆ ನಮ್ಮ ಯಶವಂತಪುರ ಜಂಕ್ಷನಿಂದ. ನಮ್ಮ ಯಶವಂತಪುರ ಜಂಕ್ಷನ್ ಸ್ಟೇಷನ್ ಕೋಡ್ ಬಂದ್ಬಿಟ್ಟು VPR. ಇದು ಜಂಕ್ಷನ್ ಏನಕ್ಕೆ ಅಂತಾರೆ ಇಲ್ಲಿಂದ 4 ಲೈನ್ ಹೋಗಿದೆ. ಒಂದು ನಾವು ಹೋಗ್ತಾ ಇದ್ದೀವಲ್ಲ ತುಮಕೂರು ಲೈನ್ ಒಂದು, ಮತ್ತು ಇಲ್ಲಿಂದ ಬೆಂಗಳೂರು ಲೈನ್ ಒಂದು ಹೋಗಿದೆ, ಮತ್ತು ಇಲ್ಲಿಂದ ಯಲಹಂಕ ಲೈನು, ಒಂದು ಹೆಬ್ಬಾಳ ಲೈನ್ ಹೋಗಿದೆ. ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ ನಮ್ಮ ಯಶವಂತಪುರ ಜಂಕ್ಷನ್. ಕಂಟಿನ್ಯೂಸ್ 3 ದಿನ ರಜೆ ಇರೋದ್ರಿಂದ ಫುಲ್ ಪ್ಯಾಕಲ್ಲಿದೆ ಗಾಡಿ. ನೋಡಿ, ಇಲ್ಲಿ WAP4 ನಿಂತೆ ಅರಾಕೋಣ ಶೆಡ್ಡು, ಮತ್ತು ಇಲ್ಲಿ WAP7 ಇರ್ತದೆ, ವೈಟ್ ಬ್ಯೂಟಿ, ರೆಡ್ ಬ್ಯೂಟಿ. ಇದು ಬಂದ್ಬಿಟ್ಟು ಲಾಲಗುಡ್ಡ ಶೆಡ್ಡು. ಮತ್ತು ನೋಡಿ ನಮ್ಮ ಬೀಸ್ಟ್ WDP4D KGM ಲೋಕೋ ಅನ್ಕೊಂತ, KGM ಲೋಕೋ ರಾಜಪ್ಪನ. ಡಿಪಾರ್ಟ್ ಅದು ನಿಮ್ಗೆ ಆ ಕಡೆ ನೋಡಿ, ಆ ಕಡೆ ಒಂದು ಟ್ರೈನ್ ಬರ್ತದೆ, ನಮ್ಮ ಹಿಂದೂಪುರ ಯಶವಂತಪುರ ಮೆಮೊ ಎಕ್ಸ್ಪ್ರೆಸ್ಸು. ಹಿಂದೂಪುರಿಂದ ಬರ್ತದೆ ಆ ಗಾಡಿ. ನಾನು ಆರಾಮಾಗಿ ಡೋರ್ ಹತ್ರ ಕುತ್ಕೊಂಡ್ಬಿಟ್ಟಿದ್ದೀನಿ. ಜಸ್ಟ್ ಒಂದು ಡೋರ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟೆ, ಇನ್ನು ತಿಪ್ಪೇರೋದು ಎಲ್ಲಾಡಕ್ಕೆ ಹೋಗಲ್ಲ. ನೀವು ನೋಡೋಣ, ನಾನು ರೈಲ್ವೆ ಸ್ಟೇಷನ್ ನೋಡ್ತೀನಿ, ಕ್ಯಾಮ್ರಾ ಮುಂದೆ ಮಾತಾಡ್ತಾರೆ, ಒಳ್ಳೆ ಹುಡ್ಸ್ ನನ್ನ ಮಕ್ಕಳು ನೋಡ್ದಂಗೆ ನೋಡ್ತಾರೆ. ಹುಡ್ಸೋಣ ಅಂದ್ಕೊಂಡ್ಬಿಟ್ಟು ನೋಡ್ದಂಗೆ ನೋಡ್ತಾರೆ ಇಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದಾರೆ.
ಮತ್ತು ನಿಮ್ಗೆ ಯಶವಂತಪುರ ಶಿವಮೊಗ್ಗ ಟೌನ್ ರೂಟ್ ಬಗ್ಗೆ ಹೇಳಬೇಕು ಅಂದರೆ ಇದು ಯಶವಂತಪುರ ಬಿಟ್ಮೇಲೆ ಡೈರೆಕ್ಟ್ ತುಮಕೂರು ಸ್ಟಾಪ್ ಕೊಡ್ತಾನೆ. ತುಮಕೂರು, ಚಿತ್ತೂರು, ಅರಸೀಕೆರೆ, ಕಡೂರು, ಬೀರೂರು. ಬೀರೂರಿಂದ ಏನಾಗುತ್ತೆ 2 ಲೈನ್ ಹೋಗುತ್ತೆ. ಒಂದು ಹುಬ್ಳಿ ಸೈಡ್ ಒಂದು ಹೋಗುತ್ತೆ, ಒಂದು ಶಿವಮೊಗ್ಗ ಬ್ರಾಂಚ್ ಲೈನ್ ಒಂದು ಹೋಗುತ್ತೆ. ಬ್ರಾಂಚ್ ಲೈನ್ ತೊಗೊಂಡು ಶಿವಮೊಗ್ಗಕ್ಕೆ ಹೋಗ್ತಾನೆ. ತರೀಕೆರೆ ಭದ್ರಾವತಿಯಿಂದ ಶಿವಮೊಗ್ಗ ಟೌನ್ ರೀಚ್ ಆಗ್ತಾನೆ. ಶಿವಮೊಗ್ಗ ಸ್ಟಾಪ್ ಇಲ್ಲ, ಶಿವಮೊಗ್ಗ ಟೌನ್ ಸ್ಟಾಪ್ ಕೊಡ್ತಾನೆ. ಇನ್ನು ಹೋಗೋಣ, ನಾನು ನಿಮ್ಗೆ ತೋರಿಸ್ತೀನಿ ಏನೇನು ಎಷ್ಟೋ ನಿಮ್ಗೆ ಅಷ್ಟು ಇದು ಟ್ರೈನ್ ಜರ್ನಿಗಿಂತ ಟ್ರಾವೆಲಿಂಗ್ ಜರ್ನಿ ಸಿಗುತ್ತೆ ಜಾಸ್ತಿ. ನಿಮ್ಗೆ ತೋರ್ಸೋಕ್ಕೆ ಹೋಗಲ್ಲ. ಟ್ರೈನಿಂಗು ಸಿಗ್ತೀನಿ ನಿಮಗೆ. ನೀವು ಅಣ್ಣ ಈಗ ಎಷ್ಟು ಕ್ರಾಸಿಂಗ್ ಅಷ್ಟು ತೋರಿಸ್ತೀನಿ. ಸ್ಟೇಷನ್ ತೋರ್ಸೋಕ್ಕಲ್ಲ, ಇನ್ನು ನೆಕ್ಸ್ಟ್ ತುಮಕೂರು ತರ್ತಾನೆ. ತುಮಕೂರು ಸಿಗ್ತೀನಿ ನಿಮಗೆ. ಕ್ರಾಸಿಂಗ್ ತೋರಿಸಿ ತುಮಕೂರು ಸಿಗ್ತೀನಿ. ತುಮಕೂರಿಂದ ಆಮೇಲೆ ತಿಪ್ಟೂರಿಂದ ಮುಂದಕ್ಕೆ ನೋಡೋಣ. ಮುಂದಕ್ಕೆ ಹೆಂಗೆ ಹೋಗಬೇಕು, ಎಷ್ಟು ರೂಟ್ ಆಗುತ್ತೆ, ಎಷ್ಟು ಅಮೌಂಟ್, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಆಗ್ಬೋದು ಅಂತ ನಿಮಗೆ ಮುಂದಕ್ಕೆ ಕೇಳ್ಕೊಂಡು ಹೋಗ್ತೀನಿ ನಿಮಗೆ. ನಾನು ಫುಲ್ ಪ್ಯಾಕಲ್ಲಿದೆ ಗುರು. ಏನು ಅಂದರೆ ಯಾಕಂದರೆ ವಿಶ್ವಮಾನವೂ ಅಷ್ಟೇ ಫುಲ್ ಪ್ಯಾಕಲ್ಲಿ ಹೋಗಿತ್ತಂತ ಗಾಡಿ. ಇದು ಫುಲ್ ಪ್ಯಾಕಲ್ಲೇ ಇದೆ. ಅವನು ಆ್ಯಕ್ಚುಲಿ ಮೈಸೂರಿಂದ ಬೆಳಗಾವಿಗೆ ಹೋಗ್ತಾನೆ. ಪ್ಯಾಕ್ ಅಂತ ಇದ್ದೇ ಇರುತ್ತೆ. ಇವನು ಶಿವಮೊಗ್ಗ ಟೌನ್ ಪ್ಯಾಕಲ್ಲೇ ಇದೆ. ಇದೂ ನೋಡುವ. ಅದು ಬೇರೆ ಇವತ್ತೇನು ಭಾನುವಾರ ಬೇರೆ ಅಲ್ಲ. ಶಿವಮೊಗ್ಗ ಟೌನ್ ಮೆಮೋ ಎಕ್ಸ್ಪ್ರೆಸ್ ಅಂತೂ ಟ್ರೈನ್ ಇಲ್ಲ. ಅದು ಕ್ಯಾನ್ಸಲ್ ಇದೆ. ಭಾನುವಾರದೊತ್ತಿರಲ್ಲ. ಬರೀ ಇದೊಂದೇ ಟ್ರೈನ್ ಬೆಳಗ್ಗೆ 9 ಗಂಟೆಗೆ ಇರೋದು. ಅದರಿಂದ ಸ್ವಲ್ಪ ರಶ್ ಇರುತ್ತೆ ಅಂದ್ಕೊಳ್ತೀನಿ ನಾನು. ಮುಂದೆ ಬನ್ನಿ, ಮುಂದೆಗೆ ಕ್ರಾಸಿಂಗ್ ತೋರಿಸಿ ಆಮೇಲೆ ಡೈರೆಕ್ಟ್ ತುಮಕೂರು ಸಿಗ್ತೀವಿ. ಲೈನ್ ನೋಡ್ತಾ ಇದ್ರಲ್ಲ, ಆ ಲೈನ್ ಬಂದ್ಬಿಟ್ಟು ಯಲಹಂಕ ಹೆಬ್ಬಾಳ ಸೈಡ್ ಅಂತ. ನಾವು ಹೋಗ್ತಾ ಇದ್ದೀವಿ ತುಮಕೂರು ಸೈಡು. ಯಾವುದೋ ಒಂದು ಟ್ರೈನ್ ನಿಂತಿದೆ ನೋಡಿದ್ದೀನಿ, ಬನ್ನಿ ಯಾವುದೋ ಅಂತ ತೋರಿಸ್ತೀನಿ. ಬ್ರ್ಯಾಂಡ್ ನ್ಯೂ LHP ಕೋಚಸ್. ಯಾವುದೋ ಒಂದು ಟ್ರೈನಿಗೆ LHP ಆಗೋ ಚಾನ್ಸಸ್ ಇದೆ. ಹಂಗಾರೆ ICF ಕೋಚ್ ಇಲ್ಲ ಆಗಿದೆ ಅಲ್ಲೇ. ಅದಿದು ಬೆಂಗಳೂರು ಟಾಟಾನಗರ್ SMBT ಟಾಟಾನಗರ್ ಎಕ್ಸ್ಪ್ರೆಸ್. ಏನೇ ಚಿಕ್ಕಮಗಳೂರದಲ್ಲ ಕನೆಕ್ಷನ್ಸ್. ಇದು ಲೋಕೋ ಬಂದ್ಬಿಟ್ಟು ಆಲೂಗಡ್ಡೆ ಡಬ್ಬೆ ನೋಡ್ರಿ. ಆ ಟ್ರೈನ್ಗೆ ಬರೀ 4 ಸ್ಲೀಪರ್ ಕೋಚ್ ಹಾಕಿದ್ದಾರೆ. ನಾನೀಗ ಇಡ್ಲಿ ತೊಗೊಂಡೆ. ಇದು ತುಮಕೂರಲ್ಲಿ ಇದು ನಂಗೆ ಆಗಿದ್ದು 50 ರೂಪೀಸ್ ಸಿಕ್ತು. 2 ಇಡ್ಲಿ 1 ವಡೆಗೆ. ಮುಂಚೆ ಇದು 40 ರೂಪೀಸ್ ಕೊಡ್ತಾಯಿದ್ರೆ ಈಗ 50 ರೂಪೀಸೇ ಕೊಡ್ತಾವ್ರೆ. ತಿನ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀನಿ ಹೆಂಗಿದೆ ಅಂತ. ಅಲ್ಲೇ ಯಾರು ಸ್ವಲ್ಪ ತಿನ್ಬಿಟ್ಟಿದ್ದೆ. ಇವಾಗ ನಾನು ಫುಲ್ ತಿನ್ಬಿಟ್ಟು ನಿಮ್ಗೆ ರಿವ್ಯೂ ಹೇಳ್ತೀನಿ. ನಾವೀಗ ಮುಂಚೆ ಒಂದು ಇಡ್ಲಿ ತಿನ್ಬಲ್ಲ. ಇಡ್ಲಿ ಪರವಾಗಿಲ್ಲ, ತಿನ್ಬೋದು. ಹಾಗೆ 50 ರೂಪಾಯಿ ಪರವಾಗಿಲ್ಲ. ಯಾಕೆ 2.5 ಕೊಟ್ಟಿದ್ದೆ. ಆ್ಯಕ್ಚುಲಿ ಅರ್ಧ ಎಕ್ಸ್ಟ್ರಾ ಕೊಟ್ಟಿದ್ದೆ 2.5. ಒಟ್ಟು 50 ರೂಪಾಯಿ 2.5 ಇಡ್ಲಿ ಮತ್ತು ಒಂದು ವಡೆ 50 ರೂಪಾಯಿ ಅಷ್ಟು. ಮತ್ತು ಇದು ತುಮಕೂರು ಬಿಟ್ಟ ಆಗಿದ ತಕ್ಷಣ ಚೈನ್ ಹೇಳಿದ್ರೆ ಅದನ್ನು ತೋರ್ಸೋಕ್ಕಾಗಲಿಲ್ಲ.
ನಾನು ರೆಕಮೆಂಡ್ ಮಾಡ್ತೀನಿ. ನೀವು ತುಮಕೂರಿಗೆ ಬಂದಾಗ ಒಂದ್ಸತಿ ಇಡ್ಲಿ ಟ್ರೈ ಮಾಡಿ, ಚೆನ್ನಾಗಿತ್ತು. ಕೆಂಪು ಚಟ್ನಿ ಇಡ್ಲಿ ಜೊತೆ ಕೆಂಪು ಚಟ್ನಿ ಅಂದರೆ ಸೂಪರ್ ಕಾಂಬಿನೇಷನ್ನು. ನೀವೇನು ಅಂತೀರ ಅಂತ ನನಗೆ ಹೇಳಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟೆ ನಿಮಗೆ ಟಿಪ್ಪೂರಲ್ಲೇ ಸಿಗ್ತೀನಿ. ಕ್ರಾಸಿಂಗ್ಸು ತೋರಿಸ್ತೀನಿ, ಯಾಕಂದರೆ ಈಗ ತಾಳ್ಗುಪ್ಪ ಇಂಟರ್ಸಿಟಿ ಸಿಗ್ತಾನೆ, ಈಗ ಮತ್ತು ವಾಸ್ಕೋ ಎಕ್ಸ್ಪ್ರೆಸ್ ಸಿಗ್ತಾನೆ. ವಾಸ್ಕೋ ಎಕ್ಸ್ಪ್ರೆಸ್ ಸಿಗ್ತಾನೆ. ನಿಮ್ಗೆ ಆರಾಮಾಗಿ ನಿಮಗೆ ಓಲ್ಡ್ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಅಮೇಝಿಂಗ್ ಕ್ರಾಸಿಂಗ್ಸು ನೋಡ್ಕೊಂಡು. ನಾವು ಫೈನಲಿ ಈಗ ನಾವು ಬಂದಿದ್ದೀವಿ ತಿಪ್ಟೂರ್ಗೆ. ಸ್ಟೇಷನ್ ಕೊಟ್ಕೊಂಡ್ಬಿಟ್ಟು ಡಬಲ್ ಟಿ. ಯಾರು ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು, 11:03 ಬರಬೇಕಾಯ್ತು. ನಮ್ಮ ಟ್ರೈನ್ ಬಂದಿದೆ 11:07. ಅಂದರೆ 4 ನಿಮಿಷ ಡಿಲೇಯಲ್ಲಿ ಇದೆ. ಅದೇ ಅಪ್ ಟು ಶಿವಮೊಗ್ಗದವರೆಗೂ ಹೋಗ್ತಾನೆ. ಶಿವಮೊಗ್ಗಕ್ಕೆ ಹೋಗೋದು 2:15 ಆಗುತ್ತೆ. ಅದೇ ತುಂಬ ಸ್ಲ್ಯಾಂಗ್ ಕೊಟ್ಟ. ಭದ್ರಾವತಿಗಿಂತ ಶಿವಮೊಗ್ಗಕ್ಕೆ 1.25 ಗಂಟೆನೂ ಸ್ಲ್ಯಾಂಗ್ ಇದೆ. ಆದರೆ ಯಾಕಂದರೆ 1:20, 1:15, 1:15 ಭದ್ರಾವತಿ ಇರೋದು. ಅದು 2:15, 2:40ಗೆ ಶಿವಮೊಗ್ಗ ರೀಚ್ ಆಗ್ತಾನೆ. ಅಂದರೆ 1.25 ಗಂಟೆ ಸ್ಲ್ಯಾಂಗ್ ಕೊಟ್ಟನು ತುಂಬ. ಈಗ ಬರೀ 20 ಕಿಲೋಮೀಟ್ರ್ ಭದ್ರಾವತಿಯಿಂದ ಶಿವಮೊಗ್ಗ ಟೌನ್ಗೆ 20 ಕಿಲೋಮೀಟ್ರ್ ತುಂಬ ಸ್ಲ್ಯಾಂಗ್ ಕೊಟ್ಟಿದ್ದಾನೆ. ನೀನು ಆನ್ ಟೈಮಲ್ಲಿ ಹೋಗುತ್ತೆ ಗಾಡಿ. ಮುಂದೆ ಬರೋ ದಿನಗಳ ಫುಲ್ ಜರ್ನಿ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಹೋಗೋಣ ಮುಂದಕ್ಕೆ. ನಿಮಗೆ ಡಿಪಾರ್ಚರ್ ತೋರಿಸಿ ನಾವು ಮುಂದಕ್ಕೆ ಹೆಂಗೆ ಹೋಗೋದು ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ನಾವು ಹೋಗುವ ಮುಂದೆ. ಆಚೆಗಡೆ ಹೋಗ್ಬೇಕು. ಕೊನೆ ಮೇನ್ ಗೇಟ್ ಇರೋದು ಅಲ್ಲಿ. ಅಲ್ಲಿಂದ ನೀವು ಆಚೆಗಡೆ ಹೋದರೆ, ನೀವು ಸ್ಟ್ರೇಟ್ ಹೋದರೆ ಬಸ್ ಸ್ಟಾಪ್ ಸಿಗುತ್ತೆ. ನಾವು ಹಿಂಗೆ ಹೋಗ್ತೇವೆ ಬ್ಯಾಕ್ ಸೈಡಿಂದ ಮೇಲೆ ಒಳಗಡೆ ಹೋದರೆ ಇಲ್ಲಿ ಆಟೋಗಳು ಸಿಗುತ್ತೆ. ಇಲ್ಲಿ ಇದತ್ರ ರೈಲ್ವೆ ಟ್ರ್ಯಾಕ್ನ ಉದ್ದಕ್ಕೆ ನಡ್ಕೊಂಡು ಹೋಗ್ಬೋದು. ಇಲ್ಲ ಹಿಂಗೂ ಹೋಗ್ಬೋದು. ಅಲ್ಲೂ ಗೇಟ್ ಇದೆ, ಅಲ್ಲೂ ಹತ್ಕೊಂಡು ಸೀದಾ ನಡ್ಕೊಂಡು ಹೋಗ್ಬೋದು. ನನಗೆ ಈಸಿ ಅನಿಸ್ತಿದ್ವು. ರೈಲ್ವೆ ಟ್ರ್ಯಾಕ್ನ ಉದ್ದಕ್ಕೆ ನಡ್ಕೊಂಡು ಹೋಗಿ ಅಲ್ಲಿ ಆಟೋ ಸಿಗುತ್ತೆ, ಆಟೋಗಳು ಹತ್ತಿ ಹೋಗ್ಬೋದು. ಬ್ಯಾಕ್ ಸೈಡಲ್ಲಿ ಸಿಗುತ್ತೆ ನಿಮಗೆ ಆಟೋ. ಹಿಂಗೆ ಅದು ಇದೆಯಲ್ಲ, ಅದು ಬಸ್ ಟೈಮ್. ನೀವು ಅಲ್ಲಿ ಬಸ್ ಬರುತ್ತೆ. ಈಗ ಆಟೋದಲ್ಲಿ ಹೋಗ್ತೀವಿ. ಬಸ್ ಯಾವುದೂ ಇಲ್ಲ ಅಂತ ನೋಡೋಣ. 2 ಆಟೋ ಸಿಗುತ್ತೆ ನೋಡೋಣ. ನಾವು ಊರ ಕಡೆ ಮಾತ್ರ ಇದು ಈ ಆಟೋದಲ್ಲಿ ಬ್ಯಾಕ್ ಸೈಡ್ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗಲೇ ಎಷ್ಟು ಜನಕ್ಕೆ ಈ ಥರ ಆಟೋದಲ್ಲಿ ಬ್ಯಾಕ್ ಸೈಡು ಶೇರಿಂಗ್ ಆಟೋದಲ್ಲಿ ಎಷ್ಟು ಜನಕ್ಕೆ ಹೋಗೋಕ್ಕೆ ಇಷ್ಟ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಎಷ್ಟು ಜನ ಹೋಗಿದ್ದೀರಾ ಇಲ್ಲಿವರೆಗೂ ಅಂತ. ನಮ್ಮೂರಲ್ಲಾದರೆ ಬೇಜಾನ್ ಸತಿ ಹೋಗಿದ್ದೀನಿ. ನಮ್ಮ ಮಂಗಳೂರಲ್ಲಿ, ಈ ತಿಪ್ಟೂರಲ್ಲಿ ಅಷ್ಟು.
ಕಿಲೋಮೀಟ್ರ್ ಆಟೋ ಜರ್ನಿ ಆದಮೇಲೆ ನಾವು ಬಂದಿದ್ದೀವಿ ದಸರಿಘಟ್ಟಕ್ಕೆ. ಇದೇ ದೇವಸ್ಥಾನ. ನಿಮಗೆ ಅಲ್ಲಿ ಬೇಕಾದ್ರೆ ಇದು ಸಿಗುತ್ತೆ. ನಿಮ್ಮ ಒಟ್ಟು ಆಟೋದಲ್ಲಿ ಒಬ್ಬರಿಗೆ 30 ರೂಪಾಯಿ ಅಂತ ಒಂದು ಸೀಟು, ಒಟ್ಟು 60 ರೂಪಾಯಿ ಅದು. ಯಾಕಂದರೆ ಇಬ್ಬರು ಬಂದಿರೋದ್ರಿಂದ 60 ರೂಪಾಯಿ ಆಯಿತು. ಹಿಂಗೆ ಈ ಸರ್ಕಲ್ಲು ಅಲ್ಲೂ ಅದೇ ಬಸ್ ಸ್ಟ್ಯಾಂಡು ಬರುತ್ತೆ. ಮುಂದೆ ತೋರಿಸ್ತೀನಿ ನಿಮ್ಗೆ ಏನೇನು ಅಂತ. ಇದೆ ತಕ್ಷಣ ಈ ಸೈಡ್ ಬರುತ್ತೆ. ಹಿಂದೆ ಒಂದು ಆನೆ ಇದೆ, ಅಂದರೆ ಪ್ಲಾಸ್ಟಿಕ್ ಆನೆ ಅದು. ಆನೆ ಇಲ್ಲಿ ಕೈ ಕಾಲು ತೊಳೆಯೋ ಜಾಗ. ಇಲ್ಲಿ ಅದೇನೋ ಯೋಗ ಮಂಟಪ ಅಂತ ಇದೆ ನೋಡಿ, ಯೋಗ ಮಂಟಪ ಇದೆ. ಮತ್ತು ದೇವಸ್ಥಾನ ಒಳಗಡೆ ಎಂಟ್ರಿ ಇಲ್ಲ, ಫೋನು ತೋರಿಸ್ತೀನಿ. ಇನ್ನು ಸಮುದಾಯ ಭವನ ನೋಡಿ, ಅದೇ ದೇವಸ್ಥಾನ. ಒಳಗಡೆ ಎಂಟ್ರೆನ್ಸು. ಇದೊಂದು ದೇವಸ್ಥಾನ ಇದೆ. ಅಲ್ಲಿ ಫೋನ್ ಅಲೋ ಇಲ್ವಂತ ಹತ್ತತ್ರ. ಮತ್ತು ಇಲ್ಲಿ 1 ಗಂಟೆಗೆ ಊಟನೂ ಹಾಕ್ತಾರೆ. 1 ಗಂಟೆಗೆ ಊಟ ಹಾಕಿ ಈಗ ಎಷ್ಟು 11:30 ಆಗ್ತಾ ಉಂಟು. ನಾವು ದರ್ಶನ ಮಾಡಿ ಮುಂದೆ ಸಿಗ್ತೀವಿ. ಒಳಗಡೆ ಅಲೋ ಇಲ್ವಂತೆ. ನೋಡಿ ಪ್ಲಾಸ್ಟಿಕ್ದು ಇಷ್ಟಿದೆ. ಫುಲ್ ಸೈಲೆಂಟು. ಮುಂದಕ್ಕೆ ಸಿಗ್ತೀನಿ, ದರ್ಶನ ಮಾಡಿ ನಿಮ್ಗೆ ಮುಂದೆ ಸಿಗ್ತೀನಿ. ಫೈನಲಿ ದರ್ಶನ ಗಿರ್ಶನ ಎಲ್ಲ ಮುಗಿದ ಮೇಲೆ ಆಚೆಗಡೆ ಬಂದ್ವಿ. ಒಂದು ದರ್ಶನ ಮಾಡೋಕ್ಕೆ ಒಂದು 15 ನಿಮಿಷ ಏನೋ ಆಯ್ತು ಅಷ್ಟೇ. ಅಷ್ಟು ಜನ ಇರಲಿಲ್ಲ, ಖಾಲಿನೇ ಇದೆ. ಭಾನುವಾರ ಅಲ್ಲ, ಬಂದಿಲ್ಲ ಅನ್ಕೊತೀನಿ ಯಾರು. ಭಾನುವಾರದೊತ್ತು ಎಲ್ಲರೂ ಬರ್ತಾರೆ. ಮತ್ತು ನೀವು ನೋಡಿ, ಈಗ ಬೆಸ್ಟ್ ವೇ ನಿಮಗೆ ತೋರಿಸಿದ್ದೀನಿ ಬ್ಲಾಗಲ್ಲಿ. ಹೆಂಗೆ ಅಂದರೆ, ನೀವು ಬೆಂಗಳೂರಿಂದ ತಿಪ್ಟೂರ್ವರೆಗೂ ಟ್ರೈನಲ್ಲಿ ಬಂದರೆ, ಟ್ರೈನಲ್ಲಿ ಎಷ್ಟು 60 ರೂಪಾಯಿ ಒಬ್ಬರಿಗೆ. ಎಷ್ಟು 2:15 ಗಂಟೆಲೇನೋ ಕರ್ಕೊಂಬಂದ್ಬಿಡ್ತಾನೆ. 2:15 ಗಂಟೆಗೆ ಕರ್ಕೊಂಬಂದಿದ್ದು 2:15 ಗಂಟೆ ಏನಲ್ಲ. ಯಾಕಂದರೆ 9:15 ಹತ್ತಿದ್ದು ನಾವು ಟ್ರೈನು. 9:15 ಹತ್ತಿದ್ದು ಅಂದರೆ 11 ಗಂಟೆ ಬಂದವನೆ. ಅಂದರೆ 2 ಗಂಟೆನೋ 1:45 2 ಗಂಟೆ ತಗೊಂಡವನೆ ಆರಾಮಾಗಿ ಬರೋಕ್ಕೆ. 60 ರೂಪಾಯಿ ಒಬ್ಬರಿಗೆ. ನಾವು ಬಂದಿದ್ದು 20 ಜನ ಅಲ್ವಾ, 120 ರೂಪಾಯಿ ಆಯಿತು. ಮತ್ತು ನೀವು ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಒಂದು 60 ರೂಪಾಯಿ 30 ರೂಪಾಯಿ 30 60 ಒಟ್ಟು 60 + 120 ಎಷ್ಟಾಯಿತು? 180 ರೂಪಾಯಿ. 200 ರೂಪಾಯಿ. ಬರೀ 400 ರೂಪಾಯಿ ಅಂತ ಬರೋಕ್ಕೆ 200 ರೂಪಾಯಿ ಆಯಿತಾ. ವಾಪಸ್ ಹೋಗೋಕ್ಕೆ 400 ರೂಪಾಯಿ ಆಗುತ್ತೆ. 400 ರೂಪಾಯಿಗೆ ಅಂದರೆ ಅಪ್ ಆ್ಯಂಡ್ ಡೌನ್ 500 ರೂಪಾಯಿ ಲೆಕ್ಕ ಇಟ್ಕೊಳ್ಳಿ. ತಿನ್ನೋದು ನೀವು ಎಕ್ಸ್ಟ್ರಾ ಖರ್ಚಾದರೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಹಿಂಗೆ ಇಷ್ಟಿತ್ತು ನಮ್ಮ ಟ್ರಾವೆಲ್ ಪ್ಲ್ಯಾನ್ಸು. ಮುಂದೆ ಈ ಥರ ಟ್ರಾವೆಲಿಂಗ್ ಬರ್ತಾ ಇರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಈ ಥರ ಮಾಡಿರೋದ್ರಿಂದ ಹೆಂಗಿದೆ ಅಂತ ತೋರಿಸಿ. ನನಗೂ ಸ್ವಲ್ಪ ನರ್ವಸ್ ಇತ್ತು, ಹೆಂಗಿರುತ್ತೆ ಈ ವ್ಲಾಗ್, ಹೆಂಗಾಗುತ್ತೆ ಅಂತ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು ಔಟ್ಸೈಡ್ ಬಂದು. ಆದ್ಮೇಲೆ ನಮ್ಗೆ ಇಲ್ಲಿ ಸ್ವಲ್ಪ ಕೆಲಸನೂ ಇತ್ತು. ಆ ಕೆಲಸ ಮುಗಿಸ್ಕೊಂಡು ಹೋಗೋಕೆ ಸಾಯಂಕಾಲ ಆಗುತ್ತೆ. ವಾಪಸ್ಸು ನೋಡುವ, ಸಾಯಂಕಾಲ ಇದೇ ಟ್ರೈನ್ ಕ್ಯಾಚ್ ಮಾಡ್ತೀನಿ. ಯಾಕಂದರೆ 5:30 6 ಗಂಟೆಗೆ ಬರ್ತಾನೆ ವಾಪಸ್ ಶಿವಮೊಗ್ಗದಿಂದ ಯಶವಂತಪುರಕ್ಕೆ. ಶಿವಮೊಗ್ಗದಿಂದ ಬಿಡೋದು ಒಂದು 3:45 ಆಗುತ್ತೆ. ಇಲ್ಲಿ ಬರೋಕ್ಕೆ 6 ಗಂಟೆ. ಯಶವಂತಪುರ ಜಾಗಕ್ಕೆ 8 ಗಂಟೆಗೆ ತಗೊಂತಾನೆ. ಈ ಟ್ರೈನಲ್ಲಿ ವಾಪಸ್ ಹೋಗ್ತೀವಿ. ಸಿಗುವ. ಮತ್ತು ನಿಮ್ಮ ನಾರ್ಮಲ್ ಟ್ರೈನ್ ಜರ್ನೀಸು ಬರ್ತಾ ಇರುತ್ತೆ. ಅದು ಬರುತ್ತೆ, ಮಧ್ಯದಲ್ಲಿ ಇದು ಮಾಡ್ತಾ ಇರ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಈ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.